ಶ್ರೀ ಗುರುಭ್ಯೋ ನಮಃ. ಈ ಆನಂದಮಯಾಧಿಕರಣಕ್ಕೆ ಸಂಬಂಧಪಟ್ಟಂತೆ ಶಾಂಕರ ಭಾಷ್ಯದಲ್ಲಿ ಏನು ವಿಷಯಗಳು ಬಂದಿವೆ ಅನ್ನೋದನ್ನು ನೋಡಿದ್ದೇವೆ. ಚಂದ್ರಿಕಾದಲ್ಲಿ ಬಂದ ಅದರ ವಿಮರ್ಶೆಯನ್ನು ಕೂಡ ನೋಡಿದ್ದೇವೆ. ರಾಮಾನುಜ ಭಾಷ್ಯದಲ್ಲಿ ಹೇಳಿದಂತಹ ಸೂತ್ರದ ಅರ್ಥಗಳನ್ನು ಈಗ ಗಮನಿಸಬೇಕು. ಈಗ ಇದನ್ನು ಪಂಚಾಧಿಕರಣಿ ಅಂತ ಕರೀತಾರೆ. ನಮಗದು ಈ ಹಿಂದೆ ಗೊತ್ತಾಗಿದೆ. ಮೊದಲ 4 ಸೂತ್ರಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕರಣಗಳಿಂದ ಜಗತ್ತಿಗೆ ಕಾರಣನಾದಂಥ ಬ್ರಹ್ಮನ ವಿಚಾರ ಅತ್ಯವಶ್ಯಕ ಅಂತ ಗೊತ್ತಾಯಿತು. ಜಗತ್ತಿಗೆ ಬ್ರಹ್ಮನೇ ಯಾಕೆ ಕಾರಣ ಆಗಬೇಕು, ಜಡವಾದ ಪ್ರಕೃತಿ ಯಾಕೆ ಕಾರಣ ಆಗಬಾರ್ದು ಅಂತ ಅನ್ನೋದನ್ನೆಲ್ಲ ಆ ಈಕ್ಷತ್ಯಧಿಕರಣ ಇತ್ಯಾದಿಗಳಲ್ಲಿ ಸಮರ್ಥನೆ ಮಾಡಿ ಆಯಿತು. ಈ ಬ್ರಹ್ಮನಿಗಿಂತ ಅತಿರಿಕ್ತವಾದ ಒಂದು ಚೇತನ, ಬ್ರಹ್ಮನಿಗಿಂತ ಅತಿರಿಕ್ತವಾದ ಜಡ ಅಂತೂ ಜಡವಾದ ಪ್ರಕೃತಿ ಕಾರಣ ಅಲ್ಲ. ಹಾಗಾದರೆ ಚೇತನ ಕಾರಣ ಆಗಿರಬಹುದು ಅನ್ನುವ ಸಂಗತಿಯನ್ನ ಈ ಅಧಿಕರಣದಲ್ಲಿ ವಿಮರ್ಶಿಸ್ತಾರೆ. ಅದಕ್ಕೆ ಪೂರ್ವ ಪಕ್ಷ ಏನಿದೆ ಅನ್ನೋದನ್ನು ಗಮನಿಸಬೇಕು. ಮೊದಲು ತೈತ್ತಿರೀಯ ಉಪನಿಷತ್ನಲ್ಲಿ ಈ ವಿಜ್ಞಾನಮಯ ಆತ್ಮನ ಒಳಗೆ, ವಿಜ್ಞಾನಮಯನ ಒಳಗಿರುವಂತಹ ಆತ್ಮ ಆನಂದಮಯ ಅಂತ ಅನ್ನೋದನ್ನ ತಸ್ಯೇಷ ಏವ ಶಾರೀರಾತ್ಮ ಯಪೂರ್ವಸ್ಯ ಅಂತ ಹೀಗೆ ನಿರೂಪಣೆ ಮಾಡಿದ್ದಾರೆ. ಶಾರೀರ ಅಂದ್ರೆ ಅದು ಶರೀರ ಶಬ್ದದ ಮೇಲೆ ತದ್ದಿತ ಪ್ರತ್ಯಯ ಬಂದು ಶಾರೀರ ಅಂತ ರೂಪ ನಿಷ್ಪನ್ನ ಆಗಿದೆ. ಶರೀರದಲ್ಲಿರುವವನು ಶಾರೀರ ಅಂತ ಅದರ ತಾತ್ಪರ್ಯ ಆಗ್ತದೆ. ಆ ಶಾರೀರ ಅನ್ನೋ ಶಬ್ದ ಜೀವನಿಗೆ ಸಂಬಂಧಪಡ್ತದೆ. ಆದ್ರಿಂದ ಆ ಜೀವನನ್ನೇ ಆನಂದಮಯ ಅಂತ ಹೇಳಬೇಕು, ಪರಮಾತ್ಮನ ಆನಂದಮಯ ಅಂತ ಹೇಳಬಾರ್ದು ಅಂತ ಹೀಗೆ ಪ್ರಶ್ನೆ. ಅದಕ್ಕೆ ಪೂರ್ವಪಕ್ಷ ಆದ್ಮೇಲೆ ಮುಂದೆ ಸಿದ್ಧಾಂತ ಅಂತ ಇದೆ, ಅದನ್ನು ಹೇಳ್ತೇನೆ. ವಸ್ತುತಃ ಅಂತ ನಡುವೆ ಒಂದು ಪ್ಯಾರಾಗ್ರಾಫ್ ಇದೆ, ಅದನ್ನು ಅನುವಾದ ಮಾಡಿದರೆ ಎಲ್ಲನೂ ಏನು ಬೇಕಾಗಿಲ್ಲ ಅಂತ ಕಾಣಿಸ್ತು. ಅದಕ್ಕಾಗಿ ಮುಂದೆ ಸಿದ್ಧಾಂತ ಅಂತಿದೆ, ಅದನ್ನು ಹೇಳ್ತೇನೆ. ಆನಂದಮಯ ಪ್ರಕರಣ ಮುಗಿದ ಮೇಲೆ ಶೈಷಾನಂದ ಮೀಮಾಂಸಾ ಭವತಿ ಅಂತ ಇದು ಒಟ್ಟಾರೆ ಆನಂದದ ಮೀಮಾಂಸಾ. ಅತಿ ಹೆಚ್ಚು ಆನಂದ ಯಾರಿಗಿದೆ, ಅತಿ ಕಡಿಮೆ ಆನಂದ ಯಾರಿಗಿದೆ ಅನ್ನುವುದ್ರ ಬಗ್ಗೆ ಒಂದು ಜಿಜ್ಞಾಸೆ. ಮತ್ತು ನಿರತಿಶಯ ಹಂತ ಅಂದ್ರೆ ಆನಂದದ ತಾರತಮ್ಯದಲ್ಲಿ ಪರಾಕಾಷ್ಠೆಯಲ್ಲಿ ಯಾರಿರುವವನು ಅಲ್ಲಿವರೆಗೆ ಆನಂದದ ನಿರೂಪಣೆಯನ್ನು ಮಾಡಿದ್ದಾರೆ. ಮನುಷ್ಯೋತ್ತಮರಿಂದ ಆರಂಭಿಸಿ ಚತುರ್ಮುಖ ಬ್ರಹ್ಮನವರೆಗೆ ಆನಂದದ ತಾರತಮ್ಯವನ್ನು ಹೇಳಿದ್ದಾರೆ. ಮುಂದೆ ಆ ಬ್ರಹ್ಮನ ಆನಂದ ಅದು ನಿರತಿಶಯವಾದದ್ದು, ಅದಕ್ಕೆ ಎಣೆಯೇ ಇಲ್ಲ ಅಂತ ಹೀಗೆ ಬಂದಿದೆ. ಮತ್ತೆ ಆ ಬ್ರಹ್ಮನನ್ನು ವರ್ಣಿಸುವಾಗ ಹಿತೋವಾಚೋ ನಿವರ್ತಂತೆ ಅಂತ ಬಂದಿದೆ. ಆ ಬ್ರಹ್ಮನನ್ನ ತಲುಪಲಾಗದೆ ಮಾತು ಮನಸ್ಸುಗಳು ಹಿಂತಿರುಗುತ್ತವೆ ಅಂತ. ಆದ್ರಿಂದ ಆನಂದ ರೂಪನಾದ ಬ್ರಹ್ಮನನ್ನೇ ಆನಂದಮಯ ಶಬ್ದವಾಚ್ಯ ಅಂತ ಹೇಳಬೇಕು, ಹೊರತು ಜೀವನನ್ನ ಆ ರೀತಿಯಾಗಿ ಹೇಳಬಾರದು ಅಂತ ತಾತ್ಪರ್ಯ. ಅಲ್ಲಿ ಆನಂದಮಯ ಶಬ್ದ ಏನೇ ಹಿ ಪರಮಾತ್ಮ ಹಿ ಕಥ್ಯತೆ ತೇಯೇ ಶತಮಿತಿ ಶ್ರುತ್ಯ ತು ಅಭ್ಯಸ್ತ ಆನಂದ ವತ್ವತಃ. ಇದು ಬಹುಶಃ ರಾಮಾನುಜ ಭಾಷ್ಯದಲ್ಲಿ ಬಂದಿರುವಂತಹ ವಾಕ್ಯ. ಅಲ್ಲಿ ಶ್ಲೋಕ ಇದೆ, ಈ ಶ್ಲೋಕ ಎಲ್ಲಿದು ಅಂತ ಕೊಟ್ಟಿಲ್ಲ. ಆನಂದಮಯ ಶಬ್ದದಿಂದ ಪರಮಾತ್ಮನೇ ಹೇಳಲ್ಪಡ್ತಾನೆ. ಯಾಕೆಂದ್ರೆ ತೇಯೇ ಶತಂ ಬ್ರಹ್ಮಣ ಆನಂದ ಅಂತ ಹೀಗೆಲ್ಲ ವರ್ಣನೆ ಮಾಡಿ ಅಲ್ಲೇನು ಬಂದಿದೆ, ಈ ಶ್ರುತಿಯ ಮೂಲಕ ಅಭ್ಯಸ್ತ ಆನಂದ ವತ್ವತಃ. ಅಭ್ಯಸ್ತ ಅಂದ್ರೆ ಮೇಲಿಂದ ಮೇಲೆ ಹೇಳಲ್ಪಟ್ಟದ್ದು. ಆ ಹೇಳಲ್ಪಟ್ಟಂಥ ವರ್ಣಿಸಲ್ಪಟ್ಟಂಥ ಆನಂದವುಳ್ಳವನು ಬ್ರಹ್ಮ ಅಂತ ಅದರ ತಾತ್ಪರ್ಯ. ಇದು ಆನಂದಮಯೋಭ್ಯಾಸ ಅನ್ನುವ ಸೂತ್ರದ ಅರ್ಥ. ವಿಕಾರ ಶಬ್ದ ನೀತಿಕೆಯನ್ನು ಪ್ರಾಚುರ್ಯಾತ್ ಅಂತ ಅದರ ಮುಂದೆ ಬರೋದು. ಆನಂದಮಯ ಅನ್ನುವಲ್ಲಿ ಮಯಟ್ ಪ್ರತ್ಯಯ ಇದೆ, ಅದಕ್ಕೆ ವಿಕಾರ ಅಂತ ಅರ್ಥ ಇದೆ. ಇದು ಹಿಂದೆ ನಮ್ಮ ಸಿದ್ಧಾಂತದಲ್ಲೂ ಬಂದಿದೆ, ಅದ್ವೈತದ ವಿಚಾರಧಾರೆಯಲ್ಲೂ ಕೂಡ ಇದು ಬಂದೇ ಇದೆ. ಪರಮಾತ್ಮ ನಿರ್ವಿಕಾರನಾದ್ರಿಂದ ಈ ಪ್ರತ್ಯಯದಿಂದ ಅವನು ವಾಚ್ಯನಲ್ವಲ್ಲ ಅಂತ ಹೀಗೆ ಪ್ರಶ್ನೆ ಬರ್ತದೆ. ಆದರೆ ಜೀವಾತ್ಮ ಇವನು ಕೂಡ ಆನಂದ ಸ್ವರೂಪನೇ. ಆದರೆ ಅಜ್ಞಾನದ ಕಾರಣದಿಂದಾಗಿ ದುಃಖ ರೂಪವಾದ ವಿಕೃತಿಯೂ ಅವನಿಗೆ ಬರೋ ಸಾಧ್ಯತೆ ಇದೆ. ಇದು ಅಲ್ಲಿ ಹೀಗೆ ಬಂದಿರೋದ್ರಿಂದ ಈ ವಿಕಾರ ಅನ್ನೋ ಶಬ್ದ ಅವನಿಗೆ ಹೊಂದಬಹುದು ಜೀವನಿಗೆ ಅಂತ. ಇದು ಪೂರ್ವಪಕ್ಷ. ಇದನ್ನು ನಾವು ಭಾಗವತದ ಮಾತಿನಲ್ಲಿ ನೋಡಿದ್ವಿಲ್ಲ ಅವತ್ತು. ಈ ಜೀವನಿಗೆ ಇವತ್ತೇನು ಈಗ ಸಂಸಾರದಲ್ಲಿ ಒಂದು ಅನ್ಯಥಾ ರೂಪ ಬಂದಿದೆ, ಆ ಅನ್ಯಥಾ ರೂಪ ಮುಕ್ತಿಯಲ್ಲಿ ಹೊರಟು ಹೋಗ್ತದೆ ಅಂತ ನೋಡಿದೀವಲ್ಲ, ಅದನ್ನು ಈ ಪೂರ್ವಪಕ್ಷದ ಸಂದರ್ಭದಲ್ಲಿ ನೆನಪು ಮಾಡ್ಕೋಬಹುದು.
ಮಯಟ್ ಶಬ್ದಕ್ಕೆ ಒಂದು ವೇಳೆ ಪ್ರಾಚುರ್ಯ ಅಂತ ಅರ್ಥ ಹೇಳಿದ್ರು, ಮುಂದೆ 99ನೇ ಪೇಜ್ನಲ್ಲಿ ಹೇಳ್ತಿದ್ದೇನೆ. ಪ್ರಾಚುರ್ಯ ಅಂತ ಅರ್ಥ ಹೇಳಿದ್ರು, ಆನಂದ ಬಹಳ ಇದೆ ಅಂತ ಅದು ಅರ್ಥ ಆಗ್ತದೆ. ಆನಂದಮಯ ಶಬ್ದಕ್ಕೆ ಆನಂದ ಬಹಳ ಇದೆ ಅಂತ. ಹಾಲಿನಲ್ಲಿ ನೀರೇ ಬಹಳ ಅಂತ ಹೇಳಿದಾಗ ಹಾಲು ಅಲ್ಪ ಇರ್ತದೆ, ನೀರು ಹೆಚ್ಚಿದೆ ಅಂತ ಅರ್ಥ ಬರುವಂತೆ, ಬಹಳ ಆನಂದ ಅಂತ ಹೇಳಿದಾಗ ದುಃಖನೂ ಒಂದು ಸ್ವಲ್ಪ ಇದೆ ಅಂತ ಆಗ್ತದೆ. ಈ ದುಃಖ ಇರುವ ಒಂದು ಶಬ್ದದ ವಾಚ್ಯತ್ವ ಜೀವನಿಗೆ ಬರಬೇಕು ಹೊರತು ಪರಮಾತ್ಮನಿಗೆ ಬರೋದಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ವಿಕಾರಾರ್ಥೆ ಮಯಟ್ ಶಬ್ದಾತ್ ನ ಬ್ರಹ್ಮ ಅತ್ರ ಇತಿ ಚೇನ್ನಹಿ ಪ್ರಾಚುರ್ಯಾರ್ಥಕ ಏವೇತಿ ಮಯಟ್ ಶಬ್ದ ಪುರೋಹಿಸಃ. ಇವು ಎಲ್ಲ ರಾಮಾನುಜ ಭಾಷೆಯಲ್ಲಿ ಬರುವ ಮಾತುಗಳು. ಅಲ್ಲಿ ಮಯ ಅನ್ನೋ ಶಬ್ದಕ್ಕೆ ವಿಕಾರ ಅಂತ ಅರ್ಥ ಇರಬಹುದು, ಆದರೆ ಇಲ್ಲಿ ಮಯ ಎಂಬ ಶಬ್ದಕ್ಕೆ ಪ್ರಾಣಮಯ ಮೊದಲಾದ ಕಡೆ ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಅಂತಾನೆ ಅರ್ಥ ಮಾಡಬೇಕು. ಈ ದೇಹದಲ್ಲಿ ಪ್ರಾಣ ಅಪಾನಾದಿ ವಾಯುಗಳಿದ್ದಾರೆ, ಅವರೆಲ್ಲ ಮುಖ್ಯ ಪ್ರಾಣನ ವೃತ್ತಿಗಳು. ಇಲ್ಲಿ ನೋಡಿ, ನಾನು ಈಗಾಗಲೇ ಈ ಹಿಂದೆ ಹೇಳಿದ್ದೆ, ಮುಖ್ಯ ಪ್ರಾಣನ ವೃತ್ತಿಗಳು ಅಂದ್ರೆ ಅವನ ರೂಪಾಂತರಗಳು ಅಂತ ನಾವು ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೋತೇವೆ. ವೃತ್ತಿ ಅಂತ ಅನ್ನೋದನ್ನ ರಾಮಾನುಜ ಭಾಷ್ಯದಲ್ಲಿ ಯಾವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಅದನ್ನು ಪೂರ್ಣ ಗೊತ್ತಾಗಲ್ಲ. ಅದರಿಂದ ಮೂಲ ಗ್ರಂಥ ನೋಡಿದಾಗಲೇ ನಮ್ಗೆ ಅದಕ್ಕೆ ಪೂರ್ಣ ಸ್ಪಷ್ಟತೆ ಸಿಗೋದು. ಪ್ರಾಣ ಅಪಾನಾದಿ ವಾಯುಗಳು ಮುಖ್ಯ ಪ್ರಾಣನ ವೃತ್ತಿಗಳು ಅಂದ್ರೆ ಏನು ಅಲ್ಲಿ ಇದನ್ನು ಹೇಳಿದ್ದೇನೆ ಅಷ್ಟೇ. ಅವು ಪ್ರಾಣನ ವಿಕಾರಗಳೆಲ್ಲ ಅವನ ವೃತ್ತಿಗಳು. ಆದ್ರಿಂದ ಪ್ರಾಣಮಯ ಅಂತಂದ್ರೆ ಪ್ರಾಣ ಪ್ರಚುರ ಅಂತ ಅರ್ಥ. ಹಾಗೆ ಆನಂದಮಯ ಅಂದ್ರೆ ಆನಂದ ಪ್ರಚುರ ಅಂತಾನೆ ಅರ್ಥ ಮಾಡಬೇಕು. ಆನಂದಮಯ ಅಂತ ಹೇಳಿದಾಗ ಆನಂದ ಇದೆ ಅಂತ ವಿಷಯ ತಿಳಿದು ಬರ್ತದೆ, ದುಃಖ ಇದೆ ಅಂತ ತಿಳಿದು ಬರಬೇಕಾಗಿಲ್ಲ. ಎಲ್ಲಾ ಕಡೆನೂ ಆ ಶಬ್ದದಿಂದ ಹಾಲಿನ ದೃಷ್ಟಾಂತ ಏನು ನೀವು ಕೊಟ್ರಿ, ಆ ದೃಷ್ಟಾಂತ ನೋಡಿ ಅಲ್ಲಿ ಥರನೇ ಇಲ್ಲಿಯೂ ಕೂಡ ಏನು ಅನ್ವಯ ಆಗಬೇಕಾಗಿಲ್ಲ ಅಂತ ಗೊತ್ತಾಗ್ತದೆ. ಅದರಿಂದ ಆನಂದಮಯ ಬ್ರಹ್ಮ ಅಂತಂದ್ರೆ ಅಲ್ಲಿ ಮಯಟ್ ಪ್ರತ್ಯಯ, ಬ್ರಹ್ಮನನ್ನ ಆನಂದಮಯ ಅಂತ ಹೇಳಲಿಕ್ಕೆ ಅಲ್ಲಿರುವ ಮಯಟ್ ಪ್ರತ್ಯಯ ಯಾವ ರೀತಿ ಅಂದ್ರೂ ಬಾಧಕ ಏನಲ್ಲ. ಮುಂದೆ ತದ್ದೇತು ವ್ಯಪದೇಶಾಚ್ಯ ಅಂತ ಏಷ ಹ್ಯೇವಾನಂದಯಾತಿ ಇತಿ ಆತ್ಮಾನಂದಸ್ಯ ವಾಕ್ಯತಃ ಹೇತುತ್ವ ವ್ಯಪದೇಶಾಚ್ಯ ಬ್ರಹ್ಮಾನಂದಮಯೋ ಭವೇತ್. ಈ ಪ್ರಕರಣದಲ್ಲಿ ಏಷ ಹ್ಯೇವಾನಂದಯಾತಿ ಅಂತ ಏನ್ ಹೇಳಿದ್ದಾರೆ ಅಂದ್ರೆ, ಆನಂದಮಯನಾದ ಈ ಭಗವಂತನೇ ಜೀವಾತ್ಮನ ಆನಂದಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಹೀಗೆ ಜೀವಾತ್ಮನ ಆನಂದಕ್ಕೆ ಕಾರಣನಾದಂತಹ ಆನಂದಮಯ ಜೀವನಿಗಿಂತ ದೊಡ್ಡವನಾಗಿರಬೇಕು, ಅವನು ಸ್ವಯಂ ಜೀವಾತ್ಮ ಆಗೋದು ಸಾಧ್ಯ ಇಲ್ಲ. ಮುಂದೆ ಮಾಂತ್ರವರ್ಣಿಕಮೇವಚ ಗೀಯತೆ ಅಂತ ಸತ್ಯಂ ಜ್ಞಾನಮನಂತಂ ಇತ್ಯುಜಿತಂ ಮಂತ್ರವರ್ಣತಃ ಆನಂದಮಯ ಶಬ್ದೇನ ಗೀಯತೆ ತತ್ಪರಂ ಯಥಾ. ಪ್ರತಿಯೊಂದು ಕಡೆ ಶ್ಲೋಕಗಳಿವೆ. ಪ್ರಾಯ ರಾಮಾನುಜ ಭಾಷ್ಯ ಅನುವ್ಯಾಖ್ಯಾನ ತರ ಶ್ಲೋಕ ರೂಪದಲ್ಲಿ ಇದ್ದಿರಬಹುದು. ನೋಡಿದಾಗ ಅವರು ತಿಳಿದಿತ್ತು. ಉಪನಿಷತ್ತಿನ ಆರಂಭದ ಮಂತ್ರದಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಬ್ರಹ್ಮನ ವರ್ಣನೆಯ ಪ್ರಾರಂಭ ಬಂದಿದೆ. ಆ ಬ್ರಹ್ಮನನ್ನೇ ಆನಂದಮಯ ಅಂತ ಮುಂದಿನ ಪ್ರಕರಣದಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆತ ಜೀವ ಅಲ್ಲ. ಅಲ್ಲಿ ಹೇಳಿದಂತಹ ಬ್ರಹ್ಮ ಖಂಡಿತವಾಗಿಯೂ ಜೀವಾತ್ಮನಲ್ಲ, ಜೀವಾತ್ಮನಿಂದ ಪ್ರಾಪ್ಯನಾದವನು. ಅಂದ್ರೆ ಜೀವಾತ್ಮ ಯಾರನ್ನು ಹೋಗಿ ತಲುಪಬೇಕು ಅವನೇ ಆ ಪರಬ್ರಹ್ಮ. ಆದ್ದರಿಂದ ಆನಂದಮಯ ಪ್ರಕರಣದಲ್ಲಿ ಹೇಳಿರತಕ್ಕಂಥ ಆತ್ಮನೂ ಕೂಡ ಬ್ರಹ್ಮನೇ ಹೊರತು ಜೀವಾತ್ಮ ಅಲ್ಲ ಅಂತದರ ಅಭಿಪ್ರಾಯ. ಇದು ಮಾಂತ್ರವರ್ಣಿಕಮೇವಚ ಗೀಯತೆ. ಯಾವುದು ಮಂತ್ರವರ್ಣದಲ್ಲಿ ಆರಂಭದಲ್ಲಿ ವರ್ಣಿತವಾಗಿತ್ತೋ ಅದೇ ಮುಂದೆ ಪ್ರಸ್ತುತ ಆಗಿದೆ ಅಂತ ತಾತ್ಪರ್ಯ. ನೇತರೋನುಪತ್ತೇ ಬ್ರಹ್ಮೇತರೋ ಮಂತ್ರವರ್ಣೆ ನೋದಿತ ಸ್ವಲ್ಪಧೀರಯಂ ಬಹುಸ್ಯಾಮಿತಿ ಸಂಕಲ್ಪ ಅನುಪತ್ತೇ ವಿಶೇಷತಃ. ಈ ಉಪನಿಷತ್ತಿನ ಪ್ರಾರಂಭದಲ್ಲಿ ಆ ಮಂತ್ರವರ್ಣದಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ಕಡೆ ಬಂದಿದೆಯಲ್ಲ, ಅಲ್ಲಿ ಬಂದಿರುವುದು ಬ್ರಹ್ಮ. ಆದ್ರಿಂದ ಮುಂದೆ ಬಂದಿರುವುದು ಬ್ರಹ್ಮ ಆಗಬೇಕು ಅಂತ ನೀವಂದ್ರೆ ಅಲ್ಲಿ ಬಂದಿರುವುದನ್ನೇ ಜೀವ ಅಂತ ಯಾಕೆ ಹೇಳಬಾರದು ಅಂತ ಪೂರ್ವ ಪಕ್ಷದವರು ಪ್ರಶ್ನೆ ಮಾಡಿದರೆ, ಆರಂಭದಲ್ಲಿ ಹೇಳಲ್ಪಟ್ಟ ಬ್ರಹ್ಮತತ್ವನೂ ಹೇಳಲ್ಪಟ್ಟದ್ದು ಬ್ರಹ್ಮತತ್ವವೇ ಆಗಬೇಕು ಹೊರತು ಅದು ಜೀವಾತ್ಮ ಅಲ್ಲ. ಆ ಬ್ರಹ್ಮತತ್ವ ಜೀವಾತ್ಮ ಅಲ್ಲ. ಯಾಕೆಂದ್ರೆ ಅಲ್ಲಿ ಈ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ ಅಂತ ಮಾತು ಬಂದಿದೆ. ಈ ಉಪನಿಷತ್ತಿನ ಮಾತನ್ನು ಗಮನಿಸಿದರೆ ಜೀವಾತ್ಮನಿಂದ ಪ್ರಾಪ್ಯನಾದಂತಹ ಆ ಬ್ರಹ್ಮನಿಗೆ ವಿಪಸ್ಥಿತ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಅಂದ್ರೆ ವಿವಿಧಂ ಪಶ್ಯತ್ ಚಿತ್ ವಿಪಸ್ಥಿತ, ಸಕಲವನ್ನು ತಿಳಿದು ಸೃಷ್ಟಿ ಮಾಡುವವನು ವಿಪಸ್ಥಿತ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಟಿಪ್ಪಣಿಗಳಲ್ಲಿ ಎಲ್ಲಾದ್ರೂ ಬಂದಿರಬಹುದು. ವಿಪಸ್ಥಿತ ಅಂದ್ರೆ ಜ್ಞಾನಿ ಸರ್ವಜ್ಞ ಅಂತ ಅಷ್ಟೇ ಅರ್ಥ ಹೇಳ್ತೇವೆ.
ವಿ ಪಶ್ ಚಿತ್ ಅಂತ ಅರ್ಥ ಮಾಡಿಕೊಂಡು ಎಲ್ಲವನ್ನು ತಿಳಿದು ಸೃಷ್ಟಿ ಮಾಡುವವನು ಅಂತ ಒಂದು ವ್ಯಾಖ್ಯಾನ ಇದೆ. ಇಂಥದನ್ನು ನಾವು ಕೂಡ ಪರಮತ್ವದಲ್ಲಿ ಇದು ಬಂದದ್ದಾದರೂ ಈ ಶಬ್ದಗಳನ್ನ ಅಥವಾ ಚಿಂತನೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ವಿಪಶ್ ಅಂತ ಅನ್ನೋದು ವಿ ಅನ್ನೋದು ಉಪಸರ್ಗ, ಪಶ್ ಅನ್ನೋದು ಧಾತು, ಚಿತ್ತು ಅಂತ ಅನ್ನೋದು ಚಿಂಗ್ ಚಯನೆ ಅಂತ ಧಾತು ಆಗ್ತದೆ. ಚಿತ್ತು ಎಂಬ ಶಬ್ದಕ್ಕೆ ಸೃಷ್ಟಿ ಮಾಡುವವನು ಅಂತ ಹೇಗೆ ಅರ್ಥ ಆಗ್ತದೆ ಅಂತ ನಾವು ಪ್ರಶ್ನೆ ಬರಬಹುದು. ಅದು ಧಾತುಗಳಿಗೆ ತುಂಬಾ ಛಾಯಾರ್ಥಗಳಿರ್ತವೆ. ನಾವು ನೋಡಿದಂತೆ ಕೇವಲ ಧಾತು ರೂಪಾವಳಿಯಲ್ಲೇ ಇರುವಂತೆ ಅದಕ್ಕೆ ಅರ್ಥಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಚಿಂಗ್ ಚಯನ ಆರಂಭಿಸುವುದು, ಆಯ್ಕೆ ಮಾಡಿಕೊಳ್ಳುವುದು, ಸೃಷ್ಟಿಸುವುದು, ಹೀಗೇನೇನೋ ಅರ್ಥ ಬರ್ತವೆ. ಸಂಗ್ರಹಿಸುವುದು, ಮುಖ್ಯವಾಗಿ ತುಳಸಿ ಚಯನ, ಪುಷ್ಪ ಚಯನ ಅಂತೆಲ್ಲ ಹೇಳ್ತಿರ್ತೇವೆ. ಚಯನ ಅಂದ್ರೆ ಸಂಗ್ರಹಿಸುವುದು. ಸಂಗ್ರಹ ಮಾಡುವುದು ಅಂದ್ರೆ ಅವಕ್ಕೆಲ್ಲ ಜೀವಗಳಿಗೆಲ್ಲ ಎಲ್ಲ ಜಗತ್ತಿಗೂ ಕೂಡ ಒಂದು ರೂಪ ಕೊಟ್ಟು ಅವುಗಳನ್ನು ಸಂಗ್ರಹಿಸುವುದು ಅಂತ ಹೀಗೆಲ್ಲ ಅರ್ಥ ಆಗಬಹುದು. ಅದರಿಂದ ಅದೇನು ಕಷ್ಟದ ವಿಷಯ ಏನಲ್ಲ. ತಿಳಿದು ಸೃಷ್ಟಿ ಮಾಡುವುದು ಬ್ರಹ್ಮನ ಅಸಾಧಾರಣ ಗುಣ ಹೊರತು ಜೀವನಿಗೆ ಅದು ಹೊಂದೋದಿಲ್ಲ ಅಂತ ತಾತ್ಪರ್ಯ. ಮತ್ತೆ ಭೇದ ವ್ಯಪದೇಶಾಚ, ಇದು 6ನೇ ಸೂತ್ರ. ಜೀವಾಚ್ಯ ವಿಜ್ಞಾನಮಯಾತ್ ಭೇದೇನ ಅಸ್ಯ ವಿಮರ್ಶನಾತ್ ಆನಂದಮಯ ಇತ್ಯತ್ರ ಬ್ರಹ್ಮೈವ ಪ್ರತಿಪಾದ್ಯತೆ. ಈ ಪ್ರಕರಣದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶಗಳ ನಂತರ ವಿಜ್ಞಾನಮಯನ ನಿರೂಪಣ ಇದೆ. ಆ ವಿಜ್ಞಾನಮಯ ಜೀವಾತ್ಮ. ಅವನು ಅಂತಹ ವಿಜ್ಞಾನಮಯನಾದ ಜೀವಾತ್ಮನಿಗಿಂತ ಆನಂದಮಯ ಭಿನ್ನನಾಗಿದ್ದಾನೆ ಅಂತ ಉಪನಿಷತ್ತೇ ಹೇಳ್ತದೆ. ಅನ್ಯೋಂತರ ಆತ್ಮಾನಂದಮಯ ಅಂತ. ಅನ್ಯ ಅಂದ್ರೆ ಭಿನ್ನ ಅಂತ ಅರ್ಥ. ಕೆಳಗೆ ಉಪನಿಷತ್ ವಾಕ್ಯ ಇದೆ. ತಸ್ಮಾತ್ ವಿಜ್ಞಾನಮಯಾತ್, ವಿಜ್ಞಾನಮಯನಾದ ಜೀವನಿಗಿಂತ ಅನ್ಯ ಒಳಗಿರುವ ಅಂತರಹ ಒಳಗಿರುವ ಅನ್ಯ ಭಿನ್ನನಾದವನೇ ಇಲ್ಲಿ ಆನಂದಮಯ ಅಂತ ಬಂದಿದೆ. ಅದರಿಂದ ಆನಂದಮಯ ಅಂದ್ರೆ ಅವನು ಖಂಡಿತವಾಗಿ ಜೀವಾತ್ಮ ಅಲ್ಲ, ಪರಮಾತ್ಮನೇ ಆಗಬೇಕು. ಕಾಮಾಚ್ಯನಾನುಮಾನಾಪೇಕ್ಷ ಇಚ್ಛೆಯೈವ ಜಗತ್ ಸೃಷ್ಟೇ ಅಚಿತ್ ಸಂಸರ್ಗತೋ ವಿನ ಬಹುಸ್ಯಾಮಿತಿ ವಾಕ್ಯಾತ್ತು ನ ಜೀವೋಸ್ಯ ಹಿ ಕಾರಣಂ. ಸ್ವಕಾಮಯತ ಬಹುಸ್ಯಾಂ ಪ್ರಜಾಯೇಯ ಅಂತ ವೇದವಾಕ್ಯ ಇದೆ ತೈತ್ತರೀಯ ಉಪನಿಷತ್ತು. ಆನಂದಮಯವಾದ ಈ ಆತ್ಮ ಯಾವ ಅಪೇಕ್ಷೆಯೂ ಇಲ್ಲದೆ ತಾನು ತನ್ನ ಇಚ್ಛೆಯಿಂದ, ಇಚ್ಛಾ ಮಾತ್ರದಿಂದ ಜಗತ್ತನ್ನ ಸೃಷ್ಟಿಸಿತು ಅಂತ ಬಂದಿದೆ. ಈ ಚತುರ್ಮುಖಾದಿ ಜೀವಾತ್ಮರಿದ್ದಾರೆ, ಅವರು ಇನ್ನೊಬ್ಬರ ಅಪೇಕ್ಷೆ ಇಲ್ಲದೇನೆ ಸೃಷ್ಟಿ ಮಾಡ್ಲಿಕ್ಕೆ ಸಮರ್ಥರಲ್ಲ. ಒಬ್ಬ ಕುಂಬಾರನಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಂದರದ್ದು ನೆರವು ಬೇಕೇ ಆಗ್ತದೆ. ನೆರವಿಲ್ಲದೇನೆ ಅವರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ. ಚತುರ್ಮುಖಾದಿ ಜೀವಾತ್ಮರು ಕುಂಬಾರನವರೆಗೆ ಅಂತ ತಿಳ್ಕೊಳ್ಳಿ. ಜಡವಾದ ಪ್ರಕೃತಿಯನ್ನು ಅವಲಂಬಿಸಿಯೇ ಸೃಷ್ಟಿ ಮಾಡ್ತಾರೆ. ಪರಮಾತ್ಮ ಮಾತ್ರ ಅದರ ಅವಲಂಬನೆ ಇಲ್ಲದೇ ಸೃಷ್ಟಿ ಮಾಡ್ತಾನೆ. ಒಂದು ಪ್ರಶ್ನೆ ಯಾರ್ದಾರು ಮನಸ್ಸಿನಲ್ಲಿ ಬರಬಹುದು. ನಮ್ಮ ಸಿದ್ಧಾಂತದಲ್ಲಿ ಕೂಡ ಗೀತಾ ಪ್ರಸ್ಥಾನ ಮೊದಲಾದ ಕಡೆ ಪ್ರಕೃತಿಯನ್ನು ಅವಲಂಬಿಸಿ ಪ್ರಕೃತಿಯ ಸಹಾಯದಿಂದಲೇ ಸೃಷ್ಟಿ ಮಾಡ್ತಾನೆ ಅಂತ ಬಂದಿದೆ ಅಲ್ವಾ ಅಂತ. ಉತ್ತರನೂ ಅಲ್ಲೇ ಬಂದಿದೆ. ಪ್ರಕೃತಿಯನ್ನು ತಗೊಂಡು ಮಾಡ್ತಾನೆ, ಪ್ರಕೃತಿಯನ್ನು ಬಿಟ್ಟು ಅವನು ಎಂದೂ ಮಾಡಿಲ್ಲ ಅನ್ನೋದು ವಿಷಯ ಸರಿ. ಆದರೆ ಪ್ರಕೃತಿಯನ್ನು ಬಿಟ್ಟು ಮಾಡುವ ಶಕ್ತಿ ಅವನಿಗಿದೆ. ಇವರಿಗೆ ಯಾರಿಗೂ ಪ್ರಕೃತಿಯನ್ನು ಬಿಟ್ಟು ಮಾಡುವ ಶಕ್ತಿಯೇ ಇಲ್ಲ ಅಂತ ಅರ್ಥ. ಅದರಿಂದ ಇಲ್ಲಿ ಆನಂದಮಯ ಅಂದ್ರೆ ಜೀವಾತ್ಮ ಆಗಬಾರ್ದು, ಪರಮಾತ್ಮನೇ ಆಗಬೇಕು. ಕಾಮಾಚ್ಯ ನಾನುಮಾನಾಪೇಕ್ಷ ನೋಡಿ, ಈ ಸೂತ್ರ ಅದು ಏನು ಹೇಳ್ತದಂತೆ ಗೊತ್ತಾಗಲ್ಲ ಕೊನೆಗೂ ನಮಗೆ. ಅದೇನೋ ಆಚಾರ್ಯ ಹೇಳಿದಾರೆ ಅದರಿಂದ ಗೊತ್ತಾಗಬಹುದು. ಇಲ್ಲಿ ಅನುಮಾನ ಅಂತಂದ್ರೆ ನಾವು ಅನುಮಾನ ಪ್ರಮಾಣ ಅಂತ ಅರ್ಥ ಇಟ್ಕೊಂಡಿದ್ವಿ ನಮ್ಮ ಸಿದ್ಧಾಂತದಲ್ಲಿ. ಇವರು ಅನುಮಾನ ಅಂದ್ರೆ ಪ್ರಕೃತಿ ತತ್ವ ಅಂತ ತಿಳ್ಕೊತಾರೆ. ಕಾಮಾತ್ ತನ್ನ ಇಚ್ಛೆಯಿಂದಲೇ ಸೃಷ್ಟಿ ಮಾಡ್ತಾನೆ ಇವನು. ನ ಅನುಮಾನಾಪೇಕ್ಷ, ಅನುಮಾನ ಅಂದ್ರೆ ಪ್ರಕೃತಿ ತತ್ವ ಅಂತ ಅರ್ಥ ಮಾಡಿ ಪ್ರಕೃತಿ ತತ್ವದ ಅಗತ್ಯವೇ ಅವನಿಗಿಲ್ಲ ಅಂತ ಮಾಡ್ತಾರೆ. ಇದು ಸಂಸ್ಕೃತದ ಶಬ್ದಗಳಿಗೆ ಬಹು ಅರ್ಥಗಳಿರೋದ್ರಿಂದ ಎಲ್ಲಾ ಅರ್ಥಗಳಿಗೂ ತೆರ್ಕೋತದೆ. ಕೊನೆಗೆ ಅದು ಒಂದು ಯಾವುದೋ ನಿರ್ದಿಷ್ಟ ಅರ್ಥದಲ್ಲಿ ನಿರ್ದಿಷ್ಟವಾದ ಗುರು ಹೇಳಿದಾಗ ಗೊತ್ತಾಗ್ತದೆ ಅಷ್ಟೇ. ಇದೊಂದು ಸಮಸ್ಯೆನೇ ಹೌದು. ಅಸ್ಮಿನ್ನಸ್ಯ ತದ್ಯೋಗಂ ಶಾಸ್ತಿ ಅಂತ 8ನೇ ಸೂತ್ರ. ಜೀವಸ್ಯ ಅಸ್ಮಿನ್ ನಿಹಾನಂದೇ ಬ್ರಹ್ಮಾನಂದಾವಾಪ್ತಿರುಚ್ಯತೆ ಲಬ್ಧ್ವಾನಂದೀತಿ ಶಾಸ್ತ್ರೇಣ ಬ್ರಹ್ಮಾನಂದಮಯ ತತಃ ರಸೋ ವೈಸಃ ರಸಂ ಹ್ಯವಾಯಂ ಲಬ್ಧ್ವಾನಂದೇ ಭವತಿ ಅಂತ. ಸಹ ಅಂದ್ರೆ ಆ ಬ್ರಹ್ಮ, ಅವನು ರಸ ಆಗಿದ್ದಾನೆ, ಆನಂದ ಸ್ವರೂಪನಾಗಿದ್ದಾನೆ. ರಸಂ ಹ್ಯವಾಯ ಅಯಂ ಈ ಜೀವಾತ್ಮ ಆ ಆನಂದಮಯನಾದ ಪರಮಾತ್ಮನನ್ನು ಹೊಂದಿ ಇವನು ಆನಂದವನ್ನು ಪಡಿತಾನೆ ಅಂತ ಬಂದಿದೆ. ಆನಂದಮಯನ ಸಂಬಂಧದಿಂದ ಆನಂದಮಯನಾದ ಪರಮಾತ್ಮನನ್ನ ಹೊಂದಿದ್ದರಿಂದ ಇವನಿಗೂ ಒಂದಿಷ್ಟು ಆನಂದ ಪ್ರಾಪ್ತ ಆಗ್ತದೆ ಅಂತ ಹೇಳಿದ್ದಾರೆ. ಆದ್ರಿಂದ ಜೀವನಿಗೆ
ಬೇರೆ ಯಾರ ಇನ್ನೊಬ್ಬರ ಸಂಬಂಧ ತನಕ್ಕಿಂತ ದೊಡ್ಡ ತತ್ವದ ಸಂಬಂಧ ಇದ್ದೇ ಇವನಿಗೆ ಆನಂದ ಬರಬೇಕೇ ಹೊರತು ಸ್ವತಂತ್ರವಾಗಿ ಆನಂದ ಬರುವುದು ಸಾಧ್ಯ ಇಲ್ಲ ಇವನಿಗೆ. ಇದು ಜೀವನ ಇತಿಮಿತಿ. ಆದ್ರಿಂದ ಇಲ್ಲಿ ಆನಂದಮಯ ಅಂದ್ರೆ ಪರಮಾತ್ಮ ಅಂತ ಅರ್ಥ ಮಾಡಬೇಕು. ಅವನಿಂದ ಜೀವನಿಗೆ ಆನಂದ ಬಂದಿದೆ ಅಂತ ಮಾಡಬೇಕು ಹೊರತು ಜೀವಾತ್ಮ ಅಂತ ಆನಂದಮಯ ಶಬ್ದಕ್ಕೆ ಜೀವಾತ್ಮ ಅಂತ ಅರ್ಥ ಮಾಡಬಾರದು. ಇದಿಷ್ಟು ರಾಮಾನುಜ ಭಾಷ್ಯದಲ್ಲಿ ಹೇಳಿದಂತೆ ವಿಷಯಗಳು. ಚಂದ್ರಿಕಾದಲ್ಲಿ ಅದರ ವಿಮರ್ಶೆ ಮಾಡಿದ್ದಾರೆ. ಆನಂದಮಯ ಬ್ರಹ್ಮ ಅಲ್ಲ ಅಂತ ಪೂರ್ವಪಕ್ಷ ಒಂದು ಅಲ್ಲಿ ಹಿಂದೆ ಬಂದಿದೆಯಲ್ಲ, ಆ ಪೂರ್ವಪಕ್ಷ ಮಾಡಲಿಕ್ಕೆ ಹೇಳಿದ ಯುಕ್ತಿಯನ್ನ ಅದೇ ಯುಕ್ತಿ ಆನಂದಮಯನನ್ನ ವಿಜ್ಞಾನಮಯನ ಶಾರೀರ ಆತ್ಮ ಅಂತ ನೀವು ಹೇಳ್ತಿದ್ದೀರಿ. ಇದು ನೀವು ಅದು ಪ್ರತಿಪಾದನೆ ಮಾಡಿದ್ದೀರಿ. ಶಾರೀರ ಅಂದ್ರೆ ಶರೀರದ ಒಳಗಿರುವವನು ಅಂತ. ಆ ಯುಕ್ತಿ ಅಷ್ಟೇನು ಸಮುಚಿತ ಅಲ್ಲ. ಪ್ರಾಣಮಯನನ್ನ ಅನ್ನಮಯನ ಶಾರೀರ ಅಂತ ವರ್ಣನೆ ಮಾಡಿದ್ದಾರೆ. ಆದರೆ ಪ್ರಾಣಮಯ ಜೀವನಲ್ಲ ಅಂದ ಮೇಲೆ ಈ ಶಾರೀರ ಆತ್ಮ ಅಂತ ಒಂದು ಯುಕ್ತಿ ಹೇಳಿದ ಮಾತ್ರಕ್ಕೆ ಆನಂದಮಯನಾದವನು ಕೂಡ ಜೀವ ಅಂತ ಪೂರ್ವಪಕ್ಷ ಮಾಡ್ತಾರೆ ಹೇಗೆ? ಅದರಿಂದ ಆ ಪೂರ್ವಪಕ್ಷದ ಯುಕ್ತಿ ಆ ಪೂರ್ವಪಕ್ಷ ಮಾಡಿದ್ದೇ ಅಷ್ಟು ಸಮುಚಿತ ಅಲ್ಲ. ಸಿದ್ಧಾಂತವೂ ಕೂಡ ಸಮುಚಿತ ಅಲ್ಲ. ಆನಂದಮಯ ಬ್ರಹ್ಮನಾದ್ರೆ ಅವನ ಪುಚ್ಛ ಪ್ರತಿಷ್ಠಾ ಅಂತ ಆನಂದಮಯನ ಅವಯವ ಬ್ರಹ್ಮ ಅಂತ ಹೇಳಿದ್ದು ಹೇಗೆ? ನಮ್ಮ ಸಿದ್ಧಾಂತದಲ್ಲಿ ಆದ್ರೆ ಅದಕ್ಕೆ ಸಮರ್ಥನೆ ಇದೆ. ಒಬ್ಬನೇ ಪರಮಾತ್ಮನೇ ಅವಯವ ಅವಯವಿ ಭಾವ ತಾಳ್ತಾನೆ ಅಂತ. ಆದರೆ ಇಲ್ಲಿ ಈ ಆನಂದಮಯನನ್ನೇ ಬ್ರಹ್ಮ ಅಂತ ಹೇಳಿದ್ರೆ ನಿಮ್ಮ ಸಿದ್ಧಾಂತದಲ್ಲಿ, ರಾಮಾನುಜ ಸಿದ್ಧಾಂತದಲ್ಲಿ ಅದಕ್ಕೆ ಆನಂದಮಯನ ಅವಯವ ಬ್ರಹ್ಮ ಅಂತ ಹೇಗೆ ಸಮರ್ಥನೆ ಮಾಡ್ತೀರಿ? ಅದರಿಂದ ಅದಷ್ಟು ಉಚಿತ ಆಗಲಿಲ್ಲ. ಇದಿಷ್ಟು ರಾಮಾನುಜ ಮತದ ವಿಮರ್ಶೆ. ವಾದಿರಾಜ ಸ್ವಾಮಿಗಳು ಈ ಬ್ರಹ್ಮಸೂತ್ರಗಳ ಅಧಿಕರಣ ನಾಮಾವಳಿ ಅಂತ ಹೀಗೊಂದು ಮಾಡಿದ್ದಾರೆ. ಅದನ್ನ ಯಾಕೆ ಹೇಳ್ತಾ ಇರ್ತೀನಿ ಯಾವಾಗಾದ್ರೂ ಅಂದ್ರೆ ಕೆಲವು ಸರಿ ಹಿಂದೆ ಹೇಳಿಲ್ಲದೆ ಇರಬಹುದು, ಮರ್ತ ಹೋಗ್ತದೆ. ಉದಾಹರಣೆಗೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬಂದ್ರೆ ವಿಶಿಷ್ಟಾಧಿಕಾರಿಕ ಬ್ರಹ್ಮ ಜಿಜ್ಞಾಸ ಗೋಚರಾಯ ನಮಃ ಅಂತ ಚತುರ್ಥಿ ವಿಭಕ್ತಿ ಅಂತವಾಗಿ ಹೇಳ್ತಾರೆ. ಬೇರೆ ಏನಲ್ಲ. ಈ ವಿಷ್ಣು ಸಹಸ್ರನಾಮದಲ್ಲಿ ಸರ್ವಪ್ರಹರಣಾಯುಧಾಯ ನಮಃ, ಜನ್ಮ ಮೃತ್ಯು ಜರಾತಿಗಾಯ ನಮಃ ಅಂತ ಚತುರ್ಥಿ ವಿಭಕ್ತಿ ಅಂತವಾಗಿ ಹೇಳಿ ಅದನ್ನು ತುಳಸಿ ಅರ್ಚನೆ, ಪುಷ್ಪಾರ್ಚನೆ, ಮತ್ತೆ ಯಾವುದು ನಮಸ್ಕಾರ, ಮತ್ತೆ ಪ್ರವಚನದ ಆರಂಭದಲ್ಲಿ ಮಂಗಲಾಚರಣದ ರೂಪವಾಗಿ ತಗೋತಿರ್ತೇವಲ್ಲ, ಆ ಥರ ಇವುಗಳನ್ನು ಎಲ್ಲವನ್ನು ಕೂಡ ಸೂತ್ರಗಳೆಲ್ಲವನ್ನು ಕೂಡ ಚತುರ್ಥಿ ವಿಭಕ್ತಿ ಅಂತವಾಗಿ ತಗೊಳ್ಬಹುದು. ಆ ಥರ ವಾದಿರಾಜ ಸ್ವಾಮಿಗಳು ಮಾಡಿದ್ದಾರೆ. ಇದೆಲ್ಲ ಅರ್ಚನೆಗೆ ಉಪಯುಕ್ತ ಆಗ್ತದೆ. ಈಗ ಅದಕ್ಕೆ ಈ ಒಂದು ಏನು 8 ಸೂತ್ರಗಳು ಬಂತಲ್ಲ ಆನಂದಮಯಾಧಿಕರಣದಲ್ಲಿ, ಆನಂದಮಯಾದಿ ಗುಣಿ ಸಾಮಾನ್ಯ ವಾಚಿ, ಆನಂದಾದಿ ಗುಣವಾಚಿ, ಶಬ್ದ ಸಮನ್ವಯ ಗೋಚರಾಯ ನಮಃ ಅಂತ ಅದು ಚತುರ್ಥಿ ವಿಭಕ್ತಿ ಅಂತವಾದ ಶಬ್ದ. ಗೋಚರ ಯಾರು? ಭಗವಂತ. ಶಬ್ದಗಳ ಸಮನ್ವಯ, ಎಲ್ಲ ಶಬ್ದಗಳನ್ನು ಅವನಲ್ಲಿ ನಾವು ಸಮನ್ವಯಿಸಿ ತೋರಿಸಬಹುದು. ಶಬ್ದಗಳ ಸಮನ್ವಯಕ್ಕೆ ಅವನು ಗೋಚರನಾಗಿದ್ದಾನೆ ಅಂದ್ರೆ ವಿಷಯನಾಗಿದ್ದಾನೆ ಅಂತ ಅರ್ಥ. ಯಾವ ಶಬ್ದಗಳು ಅಂದ್ರೆ ಆನಂದಮಯ ಮೊದಲಾದ ಗುಣಿಗಳನ್ನು ಹೇಳುವ ಶಬ್ದ, ಹಾಗೆ ಗುಣಗಳನ್ನು ಹೇಳುವ ಶಬ್ದ. ಎಲ್ಲಾ ಶಬ್ದಗಳಿಂದಲೂ ಅವನು ವಾಚ್ಯ. ಗುಣವಾನ್, ಆನಂದವಾನ್ ಅಂತ ಬಂದ್ರೆ ಅದು ಭಗವಂತನನ್ನೇ ಹೇಳ್ತದೆ. ಆನಂದ ಅಂತ ಬಂದ್ರೆ ಅದು ಭಗವಂತನನ್ನೇ ಹೇಳ್ತದೆ. ಹೀಗೆ ಗುಣಿ ಅಂದ್ರೆ ಗುಣವುಳ್ಳದ್ದು, ಗುಣಿ ಸಾಮಾನ್ಯ ಅಂದ್ರೆ ಪ್ರತಿಯೊಂದು ಎಲ್ಲ ಗುಣಿಗಳು ಅಂತ ಅರ್ಥ. ಆ ಗುಣಿ ಸಾಮಾನ್ಯಗಳನ್ನು ಹೇಳುವ ಶಬ್ದಗಳು. ವಾಚಿ ಅಂದ್ರೆ ವಾಚಕ ಅಂತ ಅರ್ಥ. ಹಾಗೆ ಆನಂದಾದಿ ಗುಣವಾಚಕ ಶಬ್ದ. ಈ ಎಲ್ಲಾ ಶಬ್ದಗಳ ಸಮನ್ವಯಕ್ಕೂ ಅವನು ಗೋಚರ. ಮುಖ್ಯವಾಗಿ ಮಹಾ ತಾತ್ಪರ್ಯ ಅವನಲ್ಲೇ ಇರೋದು, ಇನ್ಯಾರಲ್ಲೂ ಇಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದನ್ನೆಲ್ಲ ಅರ್ಚನೆಗೆ ಇತ್ಯಾದಿಗೆ ಉಪಯುಕ್ತ ಮಾಡ್ಕೋಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.